ತೋಟದ ಹತ್ರ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನೋಡಿ ಈಗ ತೋಟದ ಹತ್ರ ಬಂದ್ವಿ. ಇದು ನಮ್ಮ ತಾತ ಅವರದು, ಅಂದರೆ ನಮ್ಮ ತಾತ ಇವ್ರ ತಾತ ಅಣ್ಣ ತಮ್ಮಂದರು. ಸೌಂಡ್ ಕೇಳಿಸ್ಕೊಳ್ಳಿ, ಹಾಕ್ತೀನಿ ನೋಡಿ. ಬಿದ್ದರೆ ಅಂತೂ ಮೂಳೆನೂ ಸಿಗಲ್ಲ. ಇದು ನಾಟಿ ಕರಿಬೇವಿನ ಸೊಪ್ಪು. ಕಟ್ಸೆ ನಾನು ಅಂತವನೆ. ಅಥವಾ ಹೋಗ್ಲಿ ಅಥವಾ ಬಲೋ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಗೈಸ್. ಇವತ್ತು ಹೊಸಬ್ರನ್ನ ಪರಿಚಯ ಮಾಡಿಸಿ ನಮ್ಮ ಆಂಟಿ ನೋಡಿ ಗೈಸ್. ಮಕ ಮುಚ್ಕೊಂತವ್ರೆ, ನಮ್ಮ ವಿಡಿಯೋಗಳೆಲ್ಲ ನೋಡವ್ರೆ. ಜಾಸ್ತಿ ದಿವಸಕ್ಕೆ ಬಂದ್ಬಿಟ್ಟವ್ರೆ ನಮ್ಮ ಮನೆ ಹತ್ರ. ಜಾಸ್ತಿ ದಿವಸಕ್ಕೆ ನಾವು ಜ್ಞಾಪಕ ಬಂದ್ಬಿಟ್ಟಿದ್ದೀವಿ. ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ ನೋಡಿ ಗೈಸ್. ಗೈಸ್ ಹಾಕ್ಲಾ ಒಂದು ಕ್ಲೋಸ್ ಅಪ್ ಶೆಟ್ ಬಿಡ, ಹಾಕ್ಲಾ ಕ್ಲೋಸ್ ಅಪ್ ಶೆಟ್? ಬೇಡ ಆಂಟಿಗೆ ಬೇಡ ಬಾಬಾ, ನಮ್ಮ ಆಂಟಿ ಚೆನ್ನಾಗಿರ್ಬೇಕು. ಹಾಕ್ಲಾ ಬೇಡ ಬೇಡ ನೆಕ್ಸ್ಟ್ ಯಾವಾಗ ಹಾಕೋಣ. ಇನ್ನು ಫಸ್ಟ್ ಇವಾಗ ಹಾಕಿರೋದು ಗೈಸ್. ಎಲ್ರಿಗೂ ಹಾಕಿದ್ದೀನಿ, ನಮ್ಮ ಆಂಟಿಗೆ ಮಾತ್ರ ಕ್ಲೋಸ್ ಅಪ್ ಶೆಟ್ ಹಾಕಿಲ್ಲ. ಬೇಡ, ನಮ್ಮ ಆಂಟಿ ಚೆನ್ನಾಗಿರ್ಬೇಕು. ತಿಂದ ಆಂಟಿ ಮಾಡಿಕ್ಕಿದ್ದಲ್ಲ, ಬಾ ಆಂಟಿ ಕರ್ಕೊಂಡು ಹೋಗ್ತೀನಿ. ಬಾ. ಏನು ತಿಂದೆ? ಪೆಸರಟ್ಟು ಹೆಂಗೆ ಮಾಡೋದು? ಯೂಟ್ಯೂಬಲ್ಲಿ ಸರ್ಚ್ ಮಾಡಿ. ಅಲ್ಲ, ಇಷ್ಟು ದೂರ ಬಂದು ಏನು ಮಾತಾಡ್ತೀರಾ, ಮನೆಗೆ ಬರ್ತೀರಾ ಹೋಗ್ತೇವೆ ಹೆಂಗೆ ಅನ್ಕೋತೆ? ಜಾಸ್ತಿ ದೊಡ್ಡ ಮನುಷ್ಯ ಹೋಗಿದ್ಯಪ್ಪ. ಬಾ ಮನೆಗೆ ಬರ್ಬೇಕು. 100ರಲ್ಲಿ ಏ ಅಂತ ಕರೆದ್ರೂ ಕೂಡ ಕೇಳಿಸಲ್ಲಪ್ಪ. 100ರಲ್ಲಿ ನೆನ್ನೆ ಅಲ್ಲ ಮೊನ್ನೆ ಮಾರ್ಕೆಟ್ ಹತ್ರ. ಎಲ್ಲಿ? ಯಾವ ಮಾರ್ಕೆಟ್ ಹತ್ರ? APMC ಮಾರ್ಕೆಟ್ ಹತ್ರ 100ರಲ್ಲಿ ಹೋಗ್ತಾವನಪ್ಪ. ಯಾವಾಗಪ್ಪ? ನೆನ್ನೆ ಮೊನ್ನೆ 10 ಗಂಟೆ 10:30 ಮತ್ತೆ ಬೆಳಗ್ಗೆ 10 ಗಂಟೆ ಏನಾದ್ರು ಗಾಡಿಯಲ್ಲಿ ಹೋಗ್ತಾ ಇದ್ದೆ? ಗಾಡಿಯಲ್ಲಿ. ನೀನೇಂದ್ರಲ್ಲಿ ಹೋಗ್ತಾ ಇದ್ದೆ? ನಾನು ಗಾಡಿಯಲ್ಲಿ. ಇನ್ನೇಂದ್ರಲ್ಲಿ ಹೋಗ್ಲಿ. ಕೇಳಿಸಿದ್ರೆ ನಾನು ತಿರುಗ್ತಾ ಇದ್ದೆ, ನಂಗೆ ಕೇಳಿಸಿಲ್ಲ. ಗಮನ ಇದ್ರೆ ತಾನೇ ಹೆಲ್ಮೆಟ್ ಹಾಕದಿರ ಹೋಗೋದು. ಕಾಮನ್ ಸೆನ್ಸ್ ಇಲ್ಲ. ಹೆಲ್ಮೆಟ್ ಹಾಕಿ ಹೋಗ್ಬೇಕಪ್ಪ. ಹೆಲ್ಮೆಟ್ ತೆಗಿರಿ, ಲೈಸೆನ್ಸ್ ಹೆಲ್ಮೆಟ್ ತೆಗಿರಿ. ತೆಗಿ ಹೆಲ್ಮೆಟ್. ಹೆಲ್ಮೆಟ್ ಇಲ್ಲ ಹೋಗಲ್ಲ. ಡಿಕ್ಕಿಯಲ್ಲಿ ಇದ್ರೆ ಹಾಕೊಬೇಕು. ಡಿಕ್ಕಿಯಲ್ಲಿ ಪೂಜೆ ಮಾಡ್ತೀರಾ? ಸಿಟಿ ಎಲ್ಲ ಸಿಗ್ನಲ್ ಇಲ್ಲ, ಅವೆಲ್ಲ ಇಲ್ಲ. ಎಲ್ಲಾದ್ರೂ ಆಗ್ಲೇ ನಮ್ಮ ಸೇಫ್ಟಿ ನಾವು ಹಾಕೊಬೇಕಷ್ಟೇ. ನಿಂಗೆ ಅದು ಇಲ್ಲ ಹೋಗಲ್ಲ. ಅಯ್ಯೋ ಹೇಗೆ ಬರೀ ತೆಗ್ದಾಕ್ತವ್ರೆ. ನಂಗೆ ಅದು ಇಲ್ಲ. ನಾನು ಎಜುಕೇಟೆಡ್, ನೀನು ಈಶಾ ಎಂಪ್ಲಾಯಿ. ಗೈಸ್ ಈಶಾದಲ್ಲಿ ಎಷ್ಟು 3 ವರ್ಷನಾ? 3 ವರ್ಷ ಕೆಲಸ ಮಾಡಿದ್ದಾರೆ ಗೈಸ್. ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ. ಆಮೇಲೆ ಒಳ್ಳೆ ಏನೋ ಸಿಸ್ಟಮ್ ಆಪ್ರೇಟ್ ಮಾಡ್ತಾರೆ ನಮ್ಮ ಆಂಟಿ. ಈಗ ಸದ್ಯಕ್ಕೆ ರಿಸೈನ್ ಮಾಡಿಬಿಟ್ಟಿದ್ದಾರೆ ಇವರೇ. ಈಶಾದಲ್ಲೇ ತಿರ್ಗಾ ಈಶಾಗೆ ಹೋಗ್ತಾರಂತೆ ರಿಸೈನ್ ಮಾಡಿಬಿಟ್ಟು. ಹಾಕ್ಲಾ ಶರ್ಟ್ ಹಾಕ್ಬಿಡ್ಲಾ? ಬೇಡ ಬಿಡಿ ಸ್ವಲ್ಪ ಗೈಸ್. ಇಲ್ಲ ಹಾಕ್ಬೇಕು ಅನ್ಸೈತೆ ಕ್ಲೋಸ್ ಅಪ್ ಶರ್ಟು. ಹಾಕ್ತೀನಿ ಅವರು ಹಾಕ್ಬಿಟ್ಟೆ ಗೈಸ್. ಕ್ಲೋಸ್ ಅಪ್ ಶರ್ಟ್ ಹಾಕ್ಬಿಟ್ಟು ಬನ್ನಿ ಹೋಗಿ ಚಿಕ್ಕಬಳ್ಳಾಪುರಕ್ಕೆ ಹೋಗೋಣ. ಈಗ ಧನ್ವಿತಾನ, ನಮ್ಮ ಅತ್ತೆ ಮಗಳು ಧನ್ವಿತಾನ ಅವ್ರ ಊರಿಗೆ ಬಿಡಕ್ಕೆ ಹೋಗ್ತಾ ಇದ್ದೀನಿ. ಈಗ ಧನ್ವಿತಾನ ಗಾಡಿಯಲ್ಲಿ ಕರ್ಕೊಂಡು ಹೋಗ್ಬೇಕು. ನೋಡಿ ನಮ್ಮ ಅಜ್ಜಿ ಅಲ್ಲಿದ್ದಾರೆ. ಇಲ್ಲ ಅವ್ವ ಬೇಕು ಅಜ್ಜಿ ಬೇಕು ಅಂತ ಬಿಟ್ಬಿಟ್ಟು ಬರೋಣ ಬನ್ನಿ ಗಾಯ್ಸ. ಧನ್ವಿತಾನ ಇಲ್ಲಿ ಬಿಟ್ಟು ನಮ್ಮ ಬಾಲು ವ್ಯವಸಾಯ ಮಾಡಿಕೊಂಡು ಚೆನ್ನಾಗಿಲ್ಲ ಬಟ್ಟೆಲ್ಲ. ಇಲ್ಲಿ ಏನು ಪರವಾಗಿಲ್ಲ. ಕೆಲಸ ಕಷ್ಟ ಬಿದ್ದಿದ್ದಾನೆ, ನಾವು ಕಷ್ಟ ಬಿದ್ದಿಲ್ಲ ಅಷ್ಟೇ. ತೋಟದಲ್ಲಿ ಚೆನ್ನಾಗಿ ಕಷ್ಟ ಬೀಳ್ತದೆ. ಬನ್ನಿ ಗಾಯ್ಸ್ ನೋಡಿಸ್ತೀವಿ. ತೋಟದ ಹತ್ರ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನಮ್ಮ ಅಜ್ಜಿಯವರಲ್ಲಿ ಹೋಗೋಣ ಬಲು. ತೋಟದ ಹತ್ರ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಬಲು ಇಲ್ಲಿ ಇದಿತ್ತಲ್ಲ ಆಯಿಲ್ ಮಿಲ್, ಎಲ್ಲಿ ಬಿಟ್ಟಾರಾ? ಗೈಸ್ ಇಲ್ಲಿ ಚಿಕ್ಕವಾಗಿದ್ದಾಗ ನೋಡ್ತಾ ಇದ್ವಿ. ಮನೆಯವ್ರಿಗೂ ಇತ್ತು ಇಲ್ಲಿ ಆಯಿಲ್ ಮಿಲ್ಲು, ಅಂದರೆ ತೈಲ ಮಾಡೋದು. ತೈಲ ಅಂತ ಇದಲ್ಲ ಬಲ್ಲ, ತೈಲ ತೆಗೆಯೋದು ಅಂತ ಇದ್ದಿದ್ದು. ಈಗೆಲ್ಲ ರೋಸಾ ಗಿಡಗಳು ಹಾಕ್ಬಿಟ್ಟಿದ್ದಾರೆ ಗೈಸ್. ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಜಾಸ್ತಿ ಅಂದರೆ ಹೂವನ್ನೇ ಬೆಳೆಯೋದು. ಅದರಲ್ಲೂ ಯಥೇಚ್ಛವಾಗಿ ರೋಸಾ ಹೂಗಳು ಜಾಸ್ತಿ ಬೆಳೀತಾರೆ. ನಮ್ಮ ಚಿಕ್ಕಬಳ್ಳಾಪುರ ಮತ್ತು ಕೋಲಾರಲ್ಲೇ ಜಾಸ್ತಿ ಹೂವು ಬೆಳೆಯೋದು. ಗೈಸ್ ಹೋಗೋಣ. ರೋಡಲ್ಲೆಲ್ಲ ಮರಳಿದೆ, ಮನೆಯನ್ನು ಕಟ್ತಾವ್ರೆ. ಒಂದು ಕೈಯಲ್ಲಿ ಓಡಿಸ್ತಾ ಇದ್ದೀನಲ್ಲ, ಬಿದ್ದಿದ್ದೋದ್ರೆ ಅಂತ ಭಯ. ಬನ್ನಿ ಗೈಸ್, ನಾವು ಚಿಕ್ಕವಾಗಿದ್ದಾಗ ಇಲ್ಲೆಲ್ಲ ಈ ಥರ ಇರಲಿಲ್ಲ. ಇದೆಲ್ಲ ಬೈಲು, ಆಮೇಲೆ ರೋಡ್ ಹಿಂಗಿರಲಿಲ್ಲ, ಎಲ್ಲ ಮಣ್ಣು ರೋಡ್ ಇದ್ದಿದ್ದು. ಇವಾಗೆಲ್ಲ ಚೆನ್ನಾಗಿ ಮಾಡಿಬಿಟ್ಟವ್ರೆ. ಏನಂತೀವಲ್ಲ, ಚೆನ್ನಾಗಿ ಮಾಡೋದು. ಫಸ್ಟ್ ಬುಡ್ದೇ ಇತ್ತು. ಇವಾಗ ಸಿಮೆಂಟ್ ರೋಡ್ ಮಾಡವ್ರೆ. ನೋಡಿ ಇದು ಈ ಕಡೆ ಗೋಡಂಬಿ ಗಿಡಗಳು. ಇದು ಗೋಡಂಬಿ ಗಿಡಗಳು, ಇದು ಗೋಡಂಬಿ ಗಿಡಗಳು. ಫಸ್ಟು ಖಾಲಿ ಇತ್ತು, ಗೋಡಂಬಿ ಇದೆ.
ಗೋಡಂಬಿ ಇದೆ, ಕಿತ್ಕೊಳ್ಬಾರ್ದು, ಕಿತ್ಕೊಂಡ್ರೆ ಬೈತಾರೆ. ಗಮ್ ಅಂತ ಐತೆ ಎಲ್ಲ ಫುಲ್ ಗಮ್ ಅಂತ ಐತೆ. ಇದೆ ಅದ್ರಲ್ಲಿ ಒಂದೊಂದು ಇದೆ ಗೋಡಂಬಿ, ಎಲ್ಲ ಕಿತ್ಬಿಟ್ಟಿದ್ದಾರೆ. ಇನ್ನೇನು ಆಲ್ಮೋಸ್ಟ್ ಬಂದ್ಬಿಟ್ವಿ, ಇನ್ನು ಸ್ವಲ್ಪ ದೂರ ಇದೆ. ಬಾಲೂರು ರೋಸಾ ಗಿಡ ಹಾಕಿದ್ದಾರೆ ನೋಡಿ ಗಾಯ್ಸ್. ಇಲ್ಲಿ ಇವನು ಸಾಕು ಎತ್ತಾಡೋ ಅಂತಂದ್ಬಲು ಸಾಕು ಅಂತಾನೆ ಬಾಲುಗ ನೋಡಿ. ಇಲ್ಲಿ ಇದು ಕೃಷಿ ಹೊಂಡ, ಪಾತೂರು ಕುಂಟ ಅಂತಾರೆ ಇಲ್ಲಿ. ಪಾತೂರು ಆ ಕಡೆ ಇರೋದು. ನಾನು ನಮ್ಮೂರಲ್ಲಿ ಮಂಜು ಅಂತೆಲ್ಲ ಅವರೇ, ಅವ್ರನ್ನ ಜಾಸ್ತಿ ಬಾಲು 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 ಅಂತ ಇರ್ತೀನಿ. ಅದಕ್ಕೆ ಸ್ಟ್ಯಾಂಡ್ ಎತ್ತಿಲ್ವಂತೆ, ಸ್ಟ್ಯಾಂಡ್ ಎತ್ತಿದ್ದೀನಿ. ಅದೇ ಎತ್ತಿದ್ದೀನಿ, ಸ್ಟ್ಯಾಂಡ್ ಎತ್ತಿದ್ದೀನಿ, ಸ್ಟ್ಯಾಂಡ್ ಎತ್ತಿದ್ದೀನಿ. ರೈಸ್ ಬನ್ನಿ ಹೋಗೋಣ. ಇನ್ನೇನು ಸ್ವಲ್ಪ ದೂರ ಇದೆ ಅಷ್ಟೇ. ಅಲ್ಲ ಏನಾದರೂ ಮಾತಾಡಪ್ಪ, ಮಾತಾಡೋದು ಅಷ್ಟೇ. ಏನು ಫುಲ್ ಸ್ಟೈಲಾಗಿ ರೆಡಿ ಆಗಿಬಿಟ್ಟು ಬಂದ್ಬಿಟ್ಟಿದ್ಯಾ? ರೈಸ್ ಬಾಲು ಕೆಲಸ ಮಾಡಿ, ತೋಟದಲ್ಲೆಲ್ಲ ಕೆಲಸ ಮಾಡಿ ಇವಾಗ ಸ್ನಾನ ಮಾಡ್ಕೊಂಡು ಪಂಕಾಗಿ ರೆಡಿ ಆಗಿಬಿಟ್ಟು ಬಂದವನೆ ನೋಡಿ. ರೈಸ್ ಬನ್ನಿ, ಅಲ್ಲಿರೋದೇ ತೋಟ ಬಾಲು ಅವ್ರದ್ದು. ಮತ್ತು ನಮ್ಮ ತಾತ ಅವ್ರದ್ದು ಯಾರಿಗೋ ಬೇರೆಯವ್ರಿಗೆ ಲೀಸ್ ಕೊಟ್ಟಿದ್ದಾರೆ. ಬನ್ನಿ ಅಲ್ಲಿ ಹೋಗ್ತೀನಿ ನೋಡಿ. ಈಗ ತೋಟದ ಹತ್ರ ಬಂದ್ವಿ. ಇದು ನಮ್ಮ ತಾತ ಅವ್ರದ್ದು, ಅಂದರೆ ನಮ್ಮ ತಾತ ಇವ್ರ ತಾತ ಅಣ್ಣ ತಮ್ಮಂದರು. ನಮ್ಮ ತಾತ ಅವರು ಯಾರಿಗೋ ಬೇರೆಯವ್ರಿಗೆ ಲೀಸ್ ಕೊಟ್ಬಿಟ್ಟಿದ್ದಾರೆ. ಅವರು ಹೂವು ಗಿಡ ಹಾಕ್ಕೊಂಡು ಎಲ್ಲ ಹೋಗ್ಬಿಟ್ಟೈತೆ. ಅಲ್ಲಿ ಬಾಲು ಅವರು ದೂರದಲ್ಲಿ ರೋಸ್ ಹಾಕಿರೋದು, ರೋಸ್ ಗಿಡಗಳು. ಬನ್ನಿ ತೋರಿಸ್ತೀನಿ ರೋಸ್ ಗಿಡಗಳು. ಇದು ಪಕ್ಕದವ್ರದ್ದು ಜೋಳ ಹಾಕಿದ್ದಾರೆ. ಬಲೋ ನೆಕ್ಸ್ಟು ಏನದು ರೋಸಾ ಗಿಡಗಳಾದ್ಮೇಲೆ ಏನಾಗ್ತೀರಾ? ಯಾವ ಹಾಕಲ್ಲ, ಓನ್ಲಿ ರೋಸಾ ಗಿಡನೇ. ಓನ್ಲಿ ರೋಸಾ ಗಿಡನಾ? ಇವತ್ತು ಎಷ್ಟಿತ್ತು ರೇಟು? ಇವತ್ತು ಹೋಗಿತ್ತಿಲ್ಲ. ಎಷ್ಟಾಯ್ತು ಇವಾಗ ರೇಟುಗಳು? ಎಲ್ಲ ಒಂದು 80-90. ನಾನು 124 ಐತೆ ಅಂತ ಹೇಳ್ಪಟ್ನೆ. ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ರೇಟು ರೋಸು ಅಷ್ಟಿಲ್ಲ, ಮತ್ತೆ ಕಮ್ಮಿ ಇರುತ್ತೆ. ಕಮ್ಮಿ ಇರುತ್ತಾ? ಹಬ್ಬ ಅಲ್ಲ ನಿಮಗೆ? ನಮ್ಗೆ ಯಾವಪ್ಪ ಎಷ್ಟೆಲ್ಲ ಹೊಡಿಬೇಕು ಮದ್ದುಗಳು? ಗೈಸ್, ನಾನು ಮೊನ್ನೆ ವಿಡಿಯೋದಲ್ಲಿ ಹೇಳಿದೆ ರೈತರ ಕಷ್ಟ ಎಷ್ಟು ಕಷ್ಟ ಇರ್ತಿತ್ತು ಅಂತ. ವಾರಕ್ಕೆ 1-2-3 ಸಲ ಹೊಡಿಲೇಬೇಕು ಔಷಧಿಗಳು. ಹೊಡೆದಿಲ್ಲ ಅಂದರೆ ಜಾಸ್ತಿ ಕಷ್ಟ. ಉಳಿಯಲ್ಲ, ಗಿಡಗಳು ಉಳಿಯಲ್ಲ, ಎಲ್ಲ ಹುಳ ಬಿದ್ದು ಆಮೇಲೆ ಹೂವನ್ನು ಸರಿಯಾಗಿ ಬಿಡಲ್ಲ, ಎಲ್ಲ ಇದಾಗುತ್ತೆ. ಏನು ಬಲೋ ಎಷ್ಟು ಸಲ ಹೊಡಿತೀರಾ? 3 ಸಲ ಹೊಡಿತು. ವಾರಕ್ಕೆ 3 ಸಲ ಹೊಡಿತಾರಂತೆ ನೋಡಿ. ರೋಸ್ ಗಿಡ ಚೆನ್ನಾಗೈತೆ, ಇನ್ನೂ ಚಿಕ್ಕ ಗಿಡಗಳು. ಫಸ್ಟು ನನ್ನ ಇಷ್ಟಿಷ್ಟು ಹೈಟು ಇದ್ದು ಗಿಡಗಳು ಅದೆಲ್ಲ ಕಟ್ ಮಾಡಿಬಿಟ್ಟು ಈಗ ಕಟಿಂಗ್ ಹಾಕ್ಬಿಟ್ಟಿದ್ದಾರೆ ಫುಲ್ಲು. ಈಗ ಚಿಕ್ಕದಾಗಿ ಬಂದೈತೆ ಗಿಡಗಳು. ಏನು ಬಲೋ ಎಷ್ಟು kg ಬೀಳ್ತಾವಲ್ಲ? 500 kg ಬರ್ತಾವ? ಇಲ್ಲ, ಒಂದು 1200 kg ಬರುತ್ತೆ. 1200 kg ಬಲ? 1200 × 80 ಅಂದರೆ ಹಾಕ್ರಿ, ನೀವೇ ಕಟ್ ಮಾಡಿರಿ. ಹಾಕಪ್ಪ, ನೀನು ಕಾಮರ್ಸ್ ಸ್ಟೂಡೆಂಟು. ಗಾಯ್ಸ್, ಎಷ್ಟು ಬರ್ತಿದ್ವಿ ಬಲ? ಒಂದು 50 kg? 50 kg ಇಲ್ಲ, 35 kg ಬರುತ್ತೆ. 35, 50 kg. ಇನ್ನೂ ಚಿಕ್ಕ ಗಿಡಗಳಲ್ಲ ಗೈಸ್, ಅದಕ್ಕೆ ಒಂದು 50, ಮಿನಿಮಮ್ ಒಂದು 50 kg ಬರ್ಬೋದು. ಬನ್ನಿ, ಮುಂದೆ ಒಂದು ಇದಿದೆ, ಕೃಷಿ ಹೊಂಡ ಇದೆ, ಅದರಲ್ಲೂ ಬೆಳೆ ಇಟ್ಟಿದ್ದಾರೆ ಚಿಕ್ಕದಾಗಿ. ಅದರಲ್ಲಿ ನೀರಿಲ್ಲ, ಬೋರ್ ಐತೆ, ಬೋರಿಂದ ಡೈರೆಕ್ಟ್ ಬಿಡ್ತಾರೆ. ಡ್ರಿಪ್ಸಲ್ಲಿ ಡೈರೆಕ್ಟ್ ಬಿಡ್ತಾರೆ. ಕೃಷಿ ಹೊಂಡಗೆ ಬಿಟ್ಟಿಲ್ಲ. ಬನ್ನಿ ಕೃಷಿ ಹೊಂಡ ತೋರಿಸ್ತೀನಿ. ಇದು ಕೃಷಿ ಹೊಂಡ, ಇದರಲ್ಲಿ ಬೆಳೆ ಹಾಕಿದ್ದಾರೆ. ಏನು ಬಲ ಇದು ಗಿಡ? ಅದು ಪರಾಮುಲ್ಲು. ಈ ಗಿಡ ಏನೋ ಗೊತ್ತಿಲ್ಲ ಬಾಲುಗೆ. ಗಾಯ್ಸ್, ಇದು ನಾನು ಚಿಕ್ಕವಾಗಿಂದ ಇದೆ ಇದು ತೆಂಗಿನ ಮರಗಳು 2 ಇದೆ. ಏನು ತೆಂಗಿನಕಾಯಿಗಳೆಲ್ಲ ಏನು ಮಾಡ್ತೀರಾ? ಎಳ್ನೀರಿಲ್ಲ, ತೆಂಗಿನಕಾಯಿ. ಮತ್ತು ಇದೊಂದು ಪರಂಗಿ ಮರ ಐತೆ, ಇನ್ನೊಂದು ಪರಂಗಿ ಮರ ಐತೆ. ಅದರಲ್ಲಿ ಏನು ಸರಿಯಾಗಿ ಬಿಡಲ್ಲ ಕಾಯಿಗಳು, ಎಲ್ಲ ಚಿಕ್ಕದಾಗಿ ಬಿಡ್ತಾವೆ ಅಷ್ಟೇ. ಚೆನ್ನಾಗಿಲ್ಲ ಮರ ನೋಡಿ, ಇಷ್ಟೇ ಚಿಕ್ಕದಾಗಿದೆ. ಇದನ್ನು ಹೆಂಗೆ ತಿನ್ನೋದು ಹೇಳಿ? ಹೆಂಗೆ ಬಲ್ಲ ತಿನ್ನೋದು? ಹೆಂಗೆ ತಿಂತೀರಾ? ತಿನ್ನೋದು ಕೊಯ್ಕೊಂಡು ತಿನ್ನೋದು. ಬಾಲು ನನಗೆ ಹಾಕು. ಬಾಲು ನೋಡಿ, ಬರೋ ನನಗಿಂತ ಎಷ್ಟು ವರ್ಷ ಚಿಕ್ಕವನು ನೀನು? ಬಾಲು ನನಗಿಂತ ಒಂದು 4 ವರ್ಷ ಚಿಕ್ಕವನಿರ್ಬೋದು. 3-4 ವರ್ಷ ಚಿಕ್ಕವನು ನೋಡಿ. ಯಾರು ಉದ್ದ ಇರೋದು? ಬೆಳೆದ್ಬಿಟ್ಟಿದೆ ತೆಂಗಿನ ಮರ ಬೆಳ್ದಂಗೆ ಬೆಳೆದ್ಬಿಟ್ಟಿದೆ ನೋಡಿ ಗೈಸ್. ಇಲ್ಲಿ ನುಗ್ಗೆ ಮರ ಇದೆ, ನುಗ್ಗೆಕಾಯಿ ಬಿಡ್ತಾ ಇದೆ. ನುಗ್ಗೆ ಸೊಪ್ಪಿದೆ. ನುಗ್ಗೆ ಸೊಪ್ಪು ತುಂಬ ಒಳ್ಳೆಯದು. ನುಗ್ಗೆ ಸೊಪ್ಪು ಪ್ರೋಟೀನ್ ಅಂಶ ಇರುತ್ತೆ, ಕ್ಯಾಲ್ಶಿಯಮ್, ಯಥೇಚ್ಛವಾಗಿ ಕ್ಯಾಲ್ಶಿಯಮ್ ಇರ್ತೈತೆ, ಒಳ್ಳೆಯದು, ಬೋನ್ಸ್ಗೆಲ್ಲ ಒಳ್ಳೆಯದು ಏನೋ ನುಗ್ಗೆ ಸೊಪ್ಪು. ಗೈಸ್ ಬನ್ನಿ, ಇಲ್ಲೊಂದು ಬೋರ್ ಇದೆ, ಹಳೇ ಬೋರು.
ಇಲ್ಲಿ ನಾವು ಚಿಕ್ಕವಾಗಿದ್ದಾಗ ಇಲ್ಲೊಂದು ಇದಿತ್ತು, ಏನು ಹಲಸಿನ ಮರ ಇತ್ತು. ಅದ್ರಲ್ಲಿ ಬಿಟ್ಟು ಹೆಂಗಿರ್ತಾ ಇತ್ತು ಗೊತ್ತಾ, ಇಷ್ಟು ದಪ್ಪ ಒಂದೊಂದು ತೊಳೆ, ನೀವು ನಂಬಲ್ಲ, ಇಷ್ಟು ದಪ್ಪ ಒಂದು ತೊಳೆ ಇರ್ತಾಯಿತ್ತು. ಕಟ್ ಮಾಡಿಬಿಟ್ರು, ಅಂದರೆ ಅದು ಜಾಸ್ತಿ ಹಳೆ ಮರ ಏಜ್ ಆಗ್ಬಿಟ್ಟಿತ್ತು ಅಂತ ಕಟ್ ಮಾಡಿಬಿಟ್ರು. ಬನ್ನಿ ಗಾಯ್ಸ್, ಇಲ್ಲೊಂದು ಬಾವಿ ಇದೆ, ಅದು ತೋರಿಸ್ತೀನಿ. ಮತ್ತು ಇಲ್ಲೊಂದು ಬೋರ್ವೆಲ್ ಇದೆ, ಇದರಲ್ಲಿ ನೀರೈತೆ, ನೀರಿದೆ, ಆದರೆ ಮೋಟ್ರ್ ಇಲ್ಲ. ನೋಡಿ ಗಾಯ್ಸ್, ಈಗ ಕೇಳಿಸ್ಕೊಳ್ಳಿ, ಸೌಂಡ್ ಕೇಳಿಸ್ಕೊಳ್ಳಿ, ಹಾಕ್ತೀನಿ ನೋಡಿ. ಇನ್ನೊಂದು ಹಾಕ್ಬಲ್ಲ, ಇನ್ನೊಂದು ಹಾಕು ನೋಡಿ ಗಾಯ್ಸ್, ನೀರಿದೆ. ಆದರೆ ನೀರು ಮೋಟ್ರ್ ಹಾಕಿದ್ರೆ ನೀರು ಬರಲ್ಲ, ಸುಮ್ಮನೆ ಇರೋದಷ್ಟೇ, ಜೋಕ್ ನೀರು. ಇಲ್ಲೊಂದು ಬಾವಿ ಇದೆ ನೋಡಿ, ಬಿದ್ದರೆ ಅಂತೂ ಮೂಳೆನೂ ಸಿಗಲ್ಲ, ಹಂಗೈತೆ ನೋಡಿ. ಎಷ್ಟು ಆಳ ಇದೆ, ಪಾರಿವಾಳಗಳೆಲ್ಲ ಇದೆ ನೋಡಿ, ಪಾರಿವಾಳ. ಇಲ್ಲೆಲ್ಲ ಕಲ್ಲು, ಇದೆಲ್ಲ ಬಾ ಹಿಂದೆ ಬಾಬಲ್ಲ, ಇಲ್ಲೆಲ್ಲ ಒಂಥರ ಜಾರುತ್ತೆ ಕಲ್ಲು, ಮುಂದೆ ಹೋಗ್ತಾ ಇಲ್ಲ ಜಾಸ್ತಿ. ನೋಡಿ ಗಾಯ್ಸ್, ಈಗ ಕಲ್ಲು ಹಾಕ್ತಾನೆ ಒಂದು ದೊಡ್ಡದು ಎತ್ಕೊಬಲ್ಲ, ಅಲ್ಲಿ ದೊಡ್ಡದೆತ್ಕೊ, ಅಲ್ಲೈತೆ ನೋಡಿ ದೊಡ್ಡದು, ಎತ್ಕೋದು. ಗೈಸ್, ನಾವು ತೆಲುಗು ಮಾತಾಡೋದು, ವಿಡಿಯೋಗೋಸ್ಕರ ಕನ್ನಡದಲ್ಲಿ ಮಾತಾಡಬೇಕು ಅಂತ ಕನ್ನಡದಲ್ಲಿ ಮಾತಾಡ್ತೀವಿ. ನೋಡಿ ಬಾಲು ಎಷ್ಟು ದೊಡ್ಡದು ಹಾಕ್ತಾವನೆ. ಅವ್ರು ಯಾರು ಇಲ್ಲ, ಹಾಕ್ಬಲ್ಲ, ಇಲ್ಲಿ ಹಾಕ್ಬಲ್ಲ. ಓನರ್ ಇದ್ದಾರೆ, ಬೇಡ ಬನ್ನಿ. ಗಾಯ್ಸ್ ಓನರ್ ಇದ್ದಾರೆ ಅಂತ ಬೇಡ, ಸುಮ್ಮನೆ ಚಿಕ್ಕದು ಹಾಕೋಣ. ಈಗ ಒಂದು ಚಿಕ್ಕದು ಹಾಕ್ಬಲ್ಲ, ಅದು ಹಾಕು. ಬನ್ನಿ ಗಾಯ್ಸ್, ಇವಾಗ ಚಿಕ್ಕದು ಹಾಕೋಣ, ಹಾಕ್ಬಲ್ಲ. ನೋಡಿ ಗಾಯ್ಸ್, ಎಷ್ಟು ಆಳ ಇದೆ, ಭಯಂಕರ ಆಳ ಇದೆ. ಮತ್ತು ಬನ್ನಿ, ಇಲ್ಲಿ ಎಲ್ಲ ಒಟ್ಟಿಗೆ ಸೇರಿ ಇಲ್ಲಿ ಒಬ್ರು ಇದು ಮಾಡ್ತಾರೆ, ಮುಂದೆ ಅವರೇ ಅಂತಾರಲ್ಲ, ಮುನೇಶ್ವರನ ಪೂಜೆ ಮಾಡ್ತಾರೆ, ಎಲ್ಲ ಒಟ್ಟಿಗೆ ಮಾಡ್ತಾರೆ, ಚೆನ್ನಾಗಿರುತ್ತೆ. ಬನ್ನಿ, ಅದು ದೇವಸ್ಥಾನ ತೋರಿಸ್ತೀನಿ ನಿಮಗೆ, ಇಲ್ಲೇ ಇದೆ ನೋಡಿ. ಇಲ್ಲೇ ಪೂಜೆ ಮಾಡೋದು, ಎಲ್ಲ ಒಟ್ಟಿಗೆ ಮಾಡ್ತಾರೆ. ಇದು ದೇವರು ಒಟ್ಟಿಗೆ ಮಾಡೋದು. ಕರಿಬೇವಿನ ಸೊಪ್ಪು, ಇದು ನಾಟಿ ಕರಿಬೇವಿನ ಸೊಪ್ಪು, ನಾಟಿ. ಇದು ಕಬ್ಬು, ಏನು ಬರೋದು, ಕಬ್ಬು, ಸೆರಕು ಅಂತಾರೆ, ಕಬ್ಬು. ಗೈಸ್, ಇಲ್ಲೊಂದು ಇದಿತ್ತು ಬಾವಿ, ಅದಕ್ಕಿಂತ ದೊಡ್ಡದು ಮುಚ್ಚಿಬಿಟ್ಟಿದ್ದಾರೆ. ಈಗ ಮುಚ್ಚಿಬಿಟ್ಟಿದ್ದಾರೆ, ಎರಡು ಬಾವಿ ಇತ್ತು, ಇಲ್ಲೊಂದಿತ್ತು, ಇಲ್ಲಿ ಮುಚ್ಚಿಬಿಟ್ಟಿದ್ದಾರೆ. ಇಲ್ಲೊಂದು ಈ ಕಡೆ ಇತ್ತು, ಅದು ಫಸ್ಟೇ ಮುಚ್ಚಿಬಿಟ್ಟಿದ್ದಾರೆ. ಗೈಸ್ ಬನ್ನಿ, ಅಲ್ಲಿ ಇನ್ನು ಮುಂದೆ ಮಲ್ಲಿಗೆ ಹೂವು ಗಿಡ ಎಲ್ಲ ಐತೆ, ಬನ್ನಿ ಅಲ್ಲಿ ಹೋಗೋಣ. ಮಲ್ಲಿಗೆ ಗಿಡ ಇದೆ, ಇಲ್ಲಿ ಶಿಕ್ಕಡಿ ಗಿಡ ಇದೆ, ಏನಂತಾರೆ ಶಿಕ್ಕಡಿ ಗಿಡನ ಕನ್ನಡದಲ್ಲಿ. ಬನ್ನಿ, ಇಲ್ಲಿ ಬಾಲು ನೋಡಿ, ಹಿಂದೆ ಲೈಫ್ ಬಿಗಿನ್ಸ್ ಆಫ್ಟರ್ ಕಾಫಿ, ಕೇಫ್ ಸೋಲೋ ಮಿಸ್ಟೋ ಏನೇನೋ ಚಾಕ್ಲೇಟ್ ಕಾಫಿ ಏನೇನೋ ಹಾಕಿದ್ದಾನೆ. ಲೈಫ್ ಬಿಗಿನ್ಸ್ ಆಫ್ಟರ್ ಕಾಫಿ ಅಂತೆ. ಹೌದು, ಕೆಲವ್ರಿಗೆ ಬೆಳಗ್ಗೆ ಎದ್ದಿದ ತಕ್ಷಣ ಕಾಫಿ ಇರಬೇಕು, ಅದೇನಾ ಬಲೋ ಅದ್ರ ಅರ್ಥ? ಹಾಂ, ಹೇಳು, ಇವಾಗ ಹಾಕ್ಕೊಂಡಿದ್ಯಾ? ಲೈಫ್ ಬಿಗಿನ್ಸ್ ಆಫ್ಟರ್ ಕಾಫಿ ಅಂತ ಹಾಕ್ಕೊಂಡಿದ್ದೀರ ಬಲೋ. ನೋಡಿ ಗೈಸ್, ಯಾವ ಥರ ಇದೆ, ಚೆನ್ನಾಗಿದೆ ಹೂವು. ಬಾಲು ಒಳ್ಳೆ ಲ್ಯಾಟ್ರಿಕ್ ಅಲ್ಲ ಬಲೋ. ಬನ್ನಿ ಗೈಸ್, ಈಗ ಸಾಕು, ಹೊರಡೋ ಟೈಮು. ನಾನು ಊರಿಗೆ ಹೋಗಬೇಕು, ಟೈಮ್ ಆಗಿದೆ. ವಿಡಿಯೋ ಅಪ್ಲೋಡ್ ಮಾಡಬೇಕು ಹೋಗಿ, ಇಲ್ಲ ನೆಟ್ವರ್ಕೇ ಸಿಗಲ್ಲ. ಏನಂತೀಯ ಬಲೋ? ಯೂತ್ಸ್ಗೆ ಏನಂತ ಮೆಸೇಜ್ ಕೊಡ್ತೀಯ? ಇರ್ಬಲ್ಲ ಒಂದು ನಿಮಿಷ. ಬಾಲು ಫೋನ್ ಕಿತ್ಕೊಳ್ತಾ ಇದ್ದಾನೆ. ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ, ಅದು ಅಪ್ಲೋಡ್ ಮಾಡಿಲ್ಲ. ಯೂತ್ಸ್ಗೆ ಏನಂತ ಮೆಸೇಜ್ ಕೊಡ್ತೀವಿ ಅಂದರೆ, ಎಲ್ಲ ಒಂದನ್ನೇ ನಂಬ್ಕೊಂಬಾರ್ದು, ಎಲ್ಲ ಮಾಡಬೇಕು. ಬಾಲು ಒಂದು 5 ಕುರಿ ಮೇಯಿಸ್ತಾ ಇದ್ದಾನೆ, ಕೋಳಿ ಒಂದು 10 ಮೇಯಿಸ್ತಾ ಇದ್ದಾನೆ. ಎಷ್ಟಿದೆ ಬಾಲು ಕೋಳಿ? 8 ಕೋಳಿ ಇದೆ, 5 ಕುರಿ ಇದೆ. ಮತ್ತು ಹೂವು ಕಿತ್ತು ಮಾರ್ಕೆಟ್ಗೆ ಹಾಕ್ಬಿಡ್ತಾನೆ, ಎಲ್ಲ ಮಾಡ್ತಾನೆ ಬಾಲು. ಆಮೇಲೆ ಈಗ BCom ಜಾಯ್ನ್ ಆಗಿದ್ದಾನೆ. ಒಂದೇ ಅಂತಲ್ಲ, ಎಲ್ಲ ಮಾಡಬೇಕು, ಒಂದನ್ನೇ ನಂಬ್ಕೊಂಬಾರ್ದು, ಎಲ್ಲ ಮಾಡ್ತಾ ಇರಬೇಕು. ಫ್ರೀ ಇದ್ದಾಗ ಏನಂದರೆ ಇದಿರುತ್ತಲ್ಲ, ಏನಂತಾರೆ ಬಲ್ಲ, ಪಾರ್ಟ್ ಟೈಮ್ ಜಾಬ್ಸು ಮಾಡಬೇಕು. ಫ್ರೀ ಇದ್ದಾಗ ಪಾರ್ಟ್ ಟೈಮ್ ಜಾಬ್ನ ಹುಡ್ಕೊಬೇಕು. ಅದು ಮೇಯ್ನ್ ಏನು ಗೊತ್ತಾ, ನಾವು ಮಾಡ್ತೀವಿ, ಕೆಲಸ ಮಾಡ್ತೀವಿ ಅನ್ನೋದಲ್ಲ, ಅದು ಪಾರ್ಟ್ ಟೈಮ್ ಜಾಬ್ಸ್ನ ಹುಡ್ಕೊಳ್ಳೋದೇ ನಮ್ಮ ಸ್ಕಿಲ್. ಅದು ಸ್ಕಿಲ್ಲು. ಪಾರ್ಟ್ ಟೈಮ್ ಜಾಬ್ನ ಹುಡ್ಕೊಂಡು ಪಾರ್ಟ್ ಟೈಮ್ ಜಾಬ್ ಮಾಡಬೇಕು. ನೀವೇನೇ ಕೆಲಸ ಮಾಡ್ತಾಯಿರಿ, ಮನೆಯಲ್ಲೇ ಕುತ್ಕೊಂಡು ಕೆಲಸ ಮಾಡೋ ಥರ ಪಾರ್ಟ್ ಟೈಮ್ ಜಾಬ್ ಹುಡ್ಕೊಬೇಕು. ಅದು ನಮ್ಮ ಸ್ಕಿಲ್, ಅದೇ ನಿಜವಾದ ಸ್ಕಿಲ್ಲು. ಮನೆಗೆ ಈಗ ಹೊರಡೋ ಸಮಯ. ನಮ್ಮ ಜುಡಿಷಿಯಲಲ್ಲಿ ನಿಂತಿದೆ. ಜುಡಿಷಿಯಲ್ ಮೇ ಬಿ ಕೆಲವು ದಿವಸ ಇರ್ಬೋದು ಅಷ್ಟೇ ನಮ್ಮ ಜೊತೆ. ಮಾರ್ಬಿಡ್ತೀನಿ, ಅದನ್ನು ಕೊಟ್ಬಿಡ್ತೀನಿ, ಬೇರೆ ಯಾವ್ದಾದ್ರು ತೊಗೊಬೇಕು. ಇಲ್ಲೊಂದು ಜಾಕ್ ಫ್ರೂಟ್ ಮರ ಇದೆ, ಜಾಕ್ ಫ್ರೂಟ್ ಟ್ರೀ ಇದೆ. ಇದು ಚಿಕ್ಕವಾಗಿಂದ ಇದೆ ಬೇವಿನ ಮರ, ನಾನು ಚಿಕ್ಕವಾಗಿಂದ. ನೋಡಿ ಇಲ್ಲಿ
ಮದ್ವೆಗಳು ಕಳಿಸ್ಕೊಳ್ಳೋಕ್ಕೆ ಇಟ್ಟಿದ್ದಾರೆ ಡ್ರಮ್ಮು. ಇನ್ನೇನು ಬಲ್ಲ ಸಮಾಚಾರ? ಏನಿಲ್ಲ. ಬಾಯಿಲೆ ನಿಂತ್ಕೋ. ನೀನು ಏನಾದರೂ ಉಪದೇಶ ಮಾಡು. ಬಾ ಬಲೋ. ನೋಡಿ ಯಾವ ಥರ ನಾಚಿಕೆ ನೋಡಿ ಬಲುಗೆ. ಬಲೋ ನೋಡು ಬಲ ಇಲ್ಲಿ ಕಟ್ಸೇ ನಾನು ಅಂತ ಅವನೇ. ಕಟ್ ಮಾಡು ಹೇಳು ಬಲ. ಏನಿಲ್ಲ. ಕಟ್ ಮಾಡು ಅವನಂತಾನಲ್ಲ ಅವನೊಬ್ನು ಕಟ್ ಮಾಡು ಅಂತ ಹಂಗೆ. ಗಾಯ್ಸ್ ಈಗ ಬನ್ನಿ ಹೋಗೋಣ. ಹೋಗೋ ಸಮಯ ಮನೆಗೆ ಹೋಗಿ ನಮ್ಮೂರಿಗೆ ಹೋಗೋದಷ್ಟೇ. ಅವ್ನು ಬಿಟ್ಬಿಟ್ಟು ಬಂದ್ಬಿಡ್ತಾ ಇದ್ದೀನಿ. ಹೋಗಿ ನನಗೇನು ಟೆನ್ಷನ್ ಇಲ್ಲ, ನಾನು ಬರ್ತೀನಿ ನಡ್ಕೊಂಡು ಅಂತವನೇ. ಏನು ಬಲ್ಲೋ ಬರ್ತೀಯೇನೋ? ಕರ್ಕೊಂಡು ಹೋಗಿಲ್ಲ, ನಡ್ಕೊಂಡು ಬರ್ತೀನಿ ಅಂತ ಹೇಳಿ. ನಮ್ಮದೇ ಊರು. ಸರಿ ಆಯ್ತು, ಹತ್ಬಾರ್ದು ಗಾಡಿ ಇವಾಗ ನೀನು. ಆಯ್ತು ನಡೀರಿ. ಹಾಂ ಆಯ್ತು. ಹತ್ಬಾರ್ದು ಗಾಡಿ. ಸರಿ ಆಯ್ತು ಗೈಸ್, ನೋಡೋಣ ಇವಾಗ ಹತ್ತಾನಿಲ್ಲ. ಹತ್ತು ಹೋಗ್ಲಿ ಬೇಡ ಬಿಡ್ರಿ. ಹಚ್ಕೊಂಡು ಹೋಗೋಣ ಗೈಸ್ ಪಾಪ ಬಲೂನ. ನೋಡಿ ಅಲ್ಲಿ ಹೋಗ್ತಾ ಇದ್ದಾನೆ. ಇವಾಗ ಹೋಗಿ ಹಚ್ಕೊಂಡು ಹೋಗೋಣ ಬನ್ನಿ. ಬಾ ಹೋಗ್ಲಿ. ಬಾ ಬಲೋ. ಬಾಲೂನ ಹಚ್ಕೊಂಡು ಹೋಗ್ತಾ ಇದ್ದೀವಿ ಮನೆಗೆ. ಟೈಮ್ ಆಗಿದೆ. ಮನೆಗೆ ಹೋಗಿ ನಮ್ಮೂರಿಗೆ ಹೋಗೋದು ಅಷ್ಟೇ, ಚಿಕ್ಕಬಳ್ಳಾಪುರ ಹೋಗೋದು. ಬನ್ನಿ ಗಾಯ್ಸ್. ಗಾಯ್ಸ್ ಈಗ ಅಲ್ಲೆಲ್ಲ ತೋಟದ ಹತ್ರ ಹೋಗಿ ನೋಡಿಕೊಂಡು ಈಗ ನಮ್ಮೂರಿಗೆ ಹೋಗ್ತಾ ಇದ್ದೀನಿ. ಲೇಟ್ ಆಗೋಯ್ತು, ಅಲ್ಲೇ ಮಾತಾಡಿಕೊಂಡು ಸ್ವಲ್ಪ ಹೊತ್ತು. ನೋಡಿ ಮಾವಿನಕಾಯಿ ಕೊಟ್ಟಿದ್ದಾರೆ. ಇದ್ರ ತುಂಬ ಮಾವಿನಕಾಯಿ ಇದೆ. ಎತ್ಕೊಂಡು ಊರಿಗೆ ಹೋಗ್ತಾ ಇದ್ದೀನಿ. ನೋಡಿ ಗಾಯ್ಸ್ ರೋಡ್ ಯಾವ ಥರ ಇದೆ. ನಾನು ಚಿಕ್ಕವಾಗಿಂದನೂ ಹಿಂಗೆ ಇದೆ ರೋಡು. ತಮ್ಮನಾಯಕನಹಳ್ಳಿ ಅಂತ ಈ ಊರ ಹೆಸರು. ನಾನು ಚಿಕ್ಕವಾಗಿಂದನೂ ಹಿಂಗೆ ಇದೆ ರೋಡು. ಹೋಗ್ತಾ ಇದ್ದೀನಿ. ಊರಲ್ಲಿ ಹೋಗಿ ಸಿಗೋಣ ಬನ್ನಿ ಗೈಸ್. ಗೈಸ್ ಊರಿಂದ ಬಂದು ಮನೆಗೆ ಬಂದು ಊಟ ಮಾಡಿ ಬಂದೆ. ಹುಡುಗರು ಇದ್ದರು, ಮಾತಾಡ್ಸ್ಕೊಂಡು ಬಂದೆ. ಇಲ್ಲಿ ಕಿರಣ್ ಇದ್ದಾನೆ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್.